ಈ ದೇವಸ್ಥಾನದಿಂದನೇ ಮಲ್ಲೇಶ್ವರಂಗೆ ಹೆಸರು ಬಂದಿದ್ದು ಅಂತಾನು ಹೇಳ್ತಿದ್ದೀನಿ ನಾನು. ಏನೇನೋ ಮಾಡ್ತೀನಿ ನಾನು. ನಮಸ್ಕಾರ, ನಾನು ವೈಷ್ಣವಿ ಧನಂಜಯ. ಸೊ ಇದು ನನ್ನ ಫಸ್ಟ್ ಯೂಟ್ಯೂಬ್ ವ್ಲಾಗ್ ಆಗಿರತ್ತೆ. ಎಷ್ಟೊಂದ್ಸಲ ವ್ಲಾಗ್ ಮಾಡ್ಬೇಕು ಅಂತ ಫೋನ್ ಎತ್ತಿ ವ್ಲಾಗ್ ಮಾಡಿರೋದಿದೆ, ಅರ್ಧಕ್ಕೆ ನಿಲ್ಸು ಅದನ್ನ ಪೋಸ್ಟ್ ಮಾಡದೇ ಇರೋದು ಇದೆ. ಸೊ ಬಟ್ ಈ ವ್ಲಾಗ್ ನ ನಾನ್ ಸ್ಟಾರ್ಟ್ ಮಾಡ್ತಾ ಇದೀನಿ and I'm gonna start my journey with this. Bangalore people, all language. So come with me and support me. So ಈ ವ್ಲಾಗ್ ಬಂದ್ಬಿಟ್ಟು my favorite places in Malleshwaram ಆಗಿರತ್ತೆ. So let's go find it out. ಸೊ ಒನ್ ಆಫ್ ದ ಪ್ಲೇಸ್ ಇನ್ ಮಲ್ಲೇಶ್ವರಂ ನನಗೆ ತುಂಬಾ ಹತ್ರವಾಗಿರೋದು ಅಂದ್ರೆ ಅದು ಬಾಬಾ ಟೆಂಪಲ್. ಸೊ ಪ್ರತಿ ಗುರುವಾರ ನಾನು ಈ ಬಾಬಾ ಟೆಂಪಲ್ಗೆ ಬರ್ತೀನಿ. ಸೊ ಇವಾಗ ಬನ್ನಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರೋಣ. ಹಾಯ್. ಸೊ ಇಲ್ಲಿ ಬಾಬಾ ಟೆಂಪಲ್ ಎದುರುಗಡೆನೆ ಒಂದು ಗೋಶಾಲ ಇದೆ. ಈ ತರ ಎಲ್ಲ ಮೀನಾಕ್ಷಿ ಇದು ಗೋಶಾಲ ನಂಗೆ ಅಷ್ಟೇ ಗೊತ್ತಿರೋದು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಇಲ್ಲಿ ಇವಾಗ ದರ್ಶನ ಆಯ್ತು. ಇವಾಗ ನೆಕ್ಸ್ಟ್ ಪ್ಲೇಸ್ ಹೋಗೋಣ ಬನ್ನಿ. ಫಸ್ಟ್ ಪ್ಲೇಸ್ ಶ್ರೀರಾಮ ವೆಜ್. ಸೊ ಇಲ್ಲಿ ಪರಾಟ ಯೂಶ್ವಲಿ ನಾನು ತಿನ್ನೋದು. ಸಾಂಬಾರ್ ಬರೋವರೆಗೂ ಒಂದ್ ಜೋಕ್ ಕೇಳ್ಬಿಡ್ತೀನಿ. ಸೊ ಪರಾಟ ಒಂದು ಲೆಟ್ಸ್ ಟೇಸ್ಟ್ ಇಟ್ ಓಕೆ. ಯೂಶ್ವಲಿ ಆಕ್ಚುಲಿ ನಾನು ಓದೋದು ವಿದ್ಯಾಮಂದಿರ್ ಕಾಲೇಜಲ್ಲೇ, ಇಲ್ಲಿ ಹತ್ರನೇ ಇರೋದು. ಒಬ್ಬರ ಜೊತೆ ಕಿತ್ತಾಡಿಲ್ಲ ನಾನು. ಪರಾಟ ಪಾಯಿಂಟ್ ಅವಾಗ ಒಂದೇ ಸಲ ಬಂದಿರೋದು. ಬಟ್ ಆಫ್ಟರ್ ದಟ್ ಮೇ ಬಿ ನಾನು ಇವಾಗ ಕಾಲೇಜ್ಗೆ ಹೋಗ್ಬೇಕಾದ್ರೆ ತುಂಬಾ ಸಲ ಪರಾಟ ಪಾಯಿಂಟ್ ಬಂದು ತಿಂದಿರೋದಿದೆ. ಸೂಪರ್ ಅಲ್ಲ ದಿಸ್ ಗ್ರೇವಿ. ನನ್ಗೆ ಹೆಂಗ್ ಬೇಕೋ ನಂಗೆ ಸ್ಪೈಸ್ ಜಾಸ್ತಿ ಇಷ್ಟ. ಸೊ ಸ್ಪೈಸಿಯಾಗಿ ಏನಾದ್ರೂ ಹೇಳ್ತೀನಿ ತಿನ್ನಿ. ಸ್ಪೈಸಿಯಾಗಿ ಯಮ್ಮಿ ಆಗಿರುತ್ತೆ. ಸೊ ಇವಾಗ ನಾವು ನೆಕ್ಸ್ಟ್ ಬಂದಿರೋದು ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಈ ದೇವಸ್ಥಾನದಿಂದನೇ ಮಲ್ಲೇಶ್ವರಂಗೆ ಹೆಸರು ಬಂದಿದ್ದು ಅಂತಾನು ಕೇಳ್ಪಟ್ಟಿದ್ದೀನಿ ನಾನು. ಸೊ ಬನ್ನಿ ಹೋಗಿ ಇವಾಗ ದರ್ಶನ ಮಾಡೋಣ. ಸೊ ಇವಾಗ ದರ್ಶನ ಎಲ್ಲ ಮುಗೀತು. ನೆಕ್ಸ್ಟ್ ಇವಾಗ ಆಕ್ಚುಲಿ ಇದು ನೆಕ್ಸ್ಟ್ ಡೇ ನಾನು ಶೂಟ್ ಮಾಡ್ತಾ ಇರ್ತೀನಿ ಅಲ್ಲಿ ಮಲ್ಲೇಶ್ವರ ಸರ್. ನನ್ನನ್ನ ಒಂದ್ಸರಿ ಬಿಗ್ ಬಾಸ್ ಕರೆದ್ರು. ಸೊ ಇವಾಗ ಟೆಂಪಲ್ ನನಗೆ ಆಕ್ಚುಲಿ ಮಲ್ಲೇಶ್ವರದಲ್ಲಿ ತುಂಬಾ ಟೆಂಪಲ್ಸ್ ಇದೆ ಅಂಡ್ ಅಫ್ ಕೋರ್ಸ್ ಮಲ್ಲೇಶ್ವರಂ ಇಸ್ ನೋನ್ ಫಾರ್ ಟೆಂಪಲ್ಸ್. ಸೊ ನನಗೆ ತುಂಬಾ ನಾನು ಬರೋದು ಅಥವಾ ವಿಸಿಟ್ ಮಾಡೋ ಟೆಂಪಲ್ಸ್ ಇದೆ ಎರಡು. ಅಂಡ್ ಬೇರೆ ಸಮ್ ಟೈಮ್ ಐ ಕ್ಯಾನ್ ಶೋ ಅದರ್ ಟೆಂಪಲ್ಸ್ ಆಲ್ಸೋ. ಏನೇನೋ ಮಾತಾಡ್ತೀನಿ ನಾನು. ದೇವ್ರ ಹತ್ರ ಕ್ಷಮೆ ಕೇಳ್ಬಿಟ್ಟು ನಿಮ್ಮ ಪಾಡ್ ನೀವು ಎಲ್ಲರೂ ಆಶ್ರಮ ಸೇರ್ಕೊಬಿಡಿ ಸರ್. So the next place is Egg Rice Adda. Of course, ಎಲ್ಲ ವಿದ್ಯಾಮಂದಿರ್ MES students ಗೆ ಗೊತ್ತಿರುತ್ತೆ. ಇದು ಒಂದು ಹಾಟ್ ಸ್ಪಾಟ್ ಫಾರ್ ಎವ್ರಿವನ್. ಸೊ ಇದು ಎಗ್ ಮಸಾಲಾ and this is egg rice. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಯೂಶಲಿ ಇಲ್ಲಿ ಬಂದ್ರೆ ಹಾಫ್ ತಗೊಳ್ಳೋದು, ಹಾಫ್ ತಿನ್ನೋದಕ್ಕಾಗಲ್ಲ. ಅಂಡ್ ಅದ್ರ ಜೊತೆ ಗ್ರೇವಿ ಮಸಾಲಾ ಇದ್ರೆ ಇಟ್ ವಿಲ್ ಬಿ ಅಮೇಜಿಂಗ್. ಲೆಟ್ಸ್ ಟೇಸ್ಟ್ ಇಟ್. ಅಂಡ್ ಇನ್ನೊಂದು ಇನ್ಸಿಡೆಂಟ್ ಆಯ್ತು ಇವಾಗ. ನಾನು ರೈಸ್ ನ ತಗೊಂಡ್ಬಿಟ್ಟು ರೈಸ್ ಇದು ತಗೊಂಡಿದ್ದೆ, ನಾನು ಪೇ ಮಾಡೋದ್ ಮರ್ತೋಗ್ಬಿಟ್ಟೆ. ಸೊ ನನ್ ಗಾಡಿ ಮೇಲೆ ರೈಸ್ ನ ಇಟ್ಬಿಟ್ಟು ಪೇ ಮಾಡೋದಕ್ಕಂತ ಹೋದೆ. ನಂಗೆ ಮರ್ತೋಗ್ಬಿಡ್ತು. ಈ ಗ್ರೇವಿ ಮಾತ್ರ ತಗೊಂಡು ರೈಸ್ ನ ಇಟ್ಬಿಟ್ಟು ಪೇ ಮಾಡಕ್ಕಂತ ಹೋದೆ. ಅಂಡ್ ದೆನ್ ವಾಟ್ ಹ್ಯಾಪನ್ ಇಸ್ ಅಲ್ಲಿ ಫುಲ್ ಒಂದಷ್ಟು ಕಾಯಿ ಕೈ ಬಂದ್ಬಿಟ್ಟು ರೈಸ್ ನ ನನ್ ಗಾಡಿ ಮೇಲೆ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟು ಸ್ವಲ್ಪ ಡಿಫ್ರೆನ್ಷನ್ ಇನ್ನೊಂದು ರೈಸ್ ಬಂದೆ. ಆಮೇಲೆ ಆಗ್ತಾ ಇಲ್ಲ ಇದಕ್ಕೆ. Now let's taste it. ಬಟ್ ಇದು ನನಗೆ ಒಬ್ಳೆ ತಿನ್ನಕ್ಕಾಗಲ್ಲ. ಫುಲ್ ಅರ್ಧ ರೈಸ್ ತೊಗೊಂಡ್ರು ತಿನ್ನಕ್ಕಾಗಲ್ಲ. ಬಟ್ ಹಾಫ್ ಇಸ್ ಮ್ಯಾನೇಜಬಲ್. Now the next stop is Bad Habit. ಇಲ್ಲಿ ತುಂಬಾ ಕ್ಯೂಟ್ ಸ್ಟಫ್ ಸಿಗುತ್ತೆ. ನೋಡೋಣ ಬನ್ನಿ ಹೋಗೋಣ.
ಸೊ ಇವಾಗ ಬಂದಿರೋ ಜಾಗ ಇಟ್ ಇಸ್ ನಾಟ್ ಇನ್ ಮಲ್ಲೇಶ್ವರಂ ಬಟ್ ಇಟ್ ಇಸ್ ನಿಯರ್ ಮಲ್ಲೇಶ್ವರಂ. ನನಗೆ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೆಸೆಂಟ್ ಪ್ಲೇಸ್ ಇದು. ಸೊ ಇಟ್ ಇಸ್ ನಾನ್ ಅದರ್ ದ್ಯಾನ್ ದ ಫೇಮಸ್ ಟ್ಯಾಂಕಿ ಟ್ಯಾಂಕ್. ಸೊ ಈ ಜಾಗ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸಸ್. ಅಫ್ಕೋರ್ಸ್ ಇದು ಎಲ್ರಿಗೂ ಗೊತ್ತಿರುತ್ತೆ ಈ ಜಾಗ. ಸೊ ಯಾ, ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ನನಗಿದು. ನಿಮ್ಗೆ ಕನ್ನಡ ಚೆನ್ನಾಗಿ ಬರುತ್ತಾ? ಓಕೆ, ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಹೋಪ್ ಯು ಲೈಕ್ ಇಟ್ ಆ್ಯಂಡ್ ಯು ವರ್ ಎಂಟರ್ಟೈನ್ಡ್. ಸೊ ಮುಂದಿನ ವ್ಲಾಗ್ಸಲ್ಲಿ ಇನ್ನೂ ಜಾಸ್ತಿ ಎಂಟರ್ಟೈನ್ಮೆಂಟ್, ಜಾಸ್ತಿ ಹೊಸ ಥರ ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೀಪ್ ಸಪೋರ್ಟಿಂಗ್, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವ್ಲಾಗಲ್ಲಿ ಸಿಗುವ. Until then, bye-bye, take care and don't forget to love yourself and be positive. Bye-bye.